ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ತೇಜಸ್ವಿನಿ ಶ್ರೀನಿವಾಸ್. ಇವತ್ತಿನ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗುತ್ತೆ. ಯಾಕೆ ಅಂದರೆ ಇವತ್ತಿನ ವ್ಲಾಗ್ನಲ್ಲಿ ನಾನು ಮನಿ ಅಬಂಡೆನ್ಸ್ ಅಂದರೆ ದುಡ್ಡು ಕಾಸು ತುಂಬ ಪ್ರಾಬ್ಲಮ್ ಆಗಿ ಪ್ಲೆಡ್ಜ್ ಮಾಡ್ಕೊಂಡು EMI ಎಲ್ಲ ಕಟ್ತಾ ಇರ್ತಿರಲ್ಲ, ಸೊ ಅದು ಯಾವ ಒಂದು ರೆಮಿಡಿ ಮೂಲಕ ನಾವು ಅದನ್ನು ಮನಿ ಫ್ಲೋ ಜಾಸ್ತಿ ಆಗಂಗೆ ಮಾಡ್ಕೋಬೋದು ಅಂತ ಇಂಪ್ರೂವ್ಮೆಂಟು. ಅದ್ರ ಜೊತೆಗೆ ಮಕ್ಕಳು ಎಜುಕೇಷನ್ ಚೆನ್ನಾಗಿ ಓದಂಗೆ ಏನಾರ ಒಂದು ರೆಮಿಡಿ ಇದೆಯಾ ಅಂತ ಎಲ್ಲ ಕೇಳ್ತಾ ಇರ್ತಾರಲ್ಲ, ಸೊ ಅದಕ್ಕೂ ಇದಾಗುತ್ತೆ. ಪ್ಲಸ್ ಲೇಡೀಸಲ್ಲಿ ತುಂಬಾ ಅವರ ವೀಕ್ ಆಗಿರುತ್ತೆ ಅಂದ್ಕೊಳ್ಳಿ, ಅಂದರೆ ಅವರ ಡೌನ್ ಆಗಿರುತ್ತೆ. ಏನೇ ಒಂದು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಆಗ್ತಾ ಇರಲ್ಲ, ಯಾವಾಗ ನೋಡಿದ್ರು ನಿದ್ದೆ ಮಾಡಬೇಕು ಅನಿಸ್ತಾ ಇರುತ್ತೆ, ಸೋಂಬೇರ್ತನದಿಂದ ಇರೋದು, ಯಾವ ಒಂದು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಪೂಜೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ. ಸೊ ಆ ಥರ ಇರೋರ್ಗು ಈ ಒಂದು ರೆಮಿಡಿ ನಿಮಗೆ ಕ್ಲಿಕ್ ಆಗುತ್ತೆ. ಸೊ ಅದೊಂದಾಯ್ತಾ. ಅದ್ರ ಜೊತೆಗೇ ಇನ್ನೊಂದೇನು ಅಂದರೆ ಯಾರಿಗೆ ಮದುವೆ ಸೆಟ್ಲ್ ಆಗ್ತಾ ಇರಲ್ಲ ಅಂದ್ಕೊಳ್ಳಿ, ಸೊ ಅದೂ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ, ಅದು ಬೇರೆ ರೆಮಿಡಿ ಇದೆ. ಸೊ ಅದನ್ನು ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ, ಆಯಿತಾ? ಸೊ ಮಧ್ಯದಲ್ಲಿ ಸ್ಕಿಪ್ ಮಾಡ್ಕೊಂಡು ಹೋದ್ರೆ ಏನು ಅರ್ಥ ಆಗೋದೇ ಇಲ್ಲ. ಯಾಕೆಂದರೆ ಇದು ನಾನು ಮಾಡಿ ತೋರಿಸ್ತೀನಿ, ಯಾವ ರೀತಿ ಮಾಡ್ಕೋಬೇಕು ಅಂತ ಮಾಡಿ ತೋರಿಸೋದ್ರಿಂದ. ಆಮೇಲೆ ಇದು ಏನು ಗೊತ್ತಾ ಫ್ರೆಂಡ್ಸ್, ನಿಮ್ಮ ಒಂದು ಗಜಕೇಸರಿ ಯೋಗನ ಅದು ಇಂಪ್ರೂವ್ಮೆಂಟ್ ಮಾಡುತ್ತೆ. ಯಾವ ರೀತಿ ಗಜಕೇಸರಿ ಯೋಗನ ಕೆಲವ್ರದ್ದು ಕುಂಡಲಿನಲ್ಲಿ ಇದ್ದರೆ ಮಾತ್ರ ಅವ್ರಿಗೆ ಗಜಕೇಸರಿ ಯೋಗ ಇದ್ದರೆ ತುಂಬ ಚೆನ್ನಾಗಿ ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ತಾರೆ ಅಂತ ಇರುತ್ತೆ. ಅದೇ ರೀತಿ ಶುಕ್ರ ದೆಸೆ ಇರೋರ್ಗು ಅಷ್ಟೇ ಚೆನ್ನಾಗಿ ದುಡ್ಡು ಕಾಸು ಒಡವೆಗಳಿರುತ್ತೆ ಅಂತ ಇರುತ್ತಲ್ವಾ. ಸೊ ಅದು ನಾವು ಹೇಗೆ ಮಾಡ್ಕೋಬೋದು ಅಂತ ಲಾಸ್ಟ್ ಟೈಮು ನಾನು ಶುಕ್ರ ದೆಸೆದು ಹೇಳ್ಕೊಟ್ಟಿದ್ದೆ. ಶುಕ್ರದು ತಿಲಕ ಅಂತ ಒಂದು ಮಾಡಿದ್ದೆ ನೋಡಿ, ಆ ವಿಡಿಯೋ ಚೆಕ್ ಮಾಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಸೊ ಇವತ್ತಿನ ಇದರಲ್ಲಿ ಗಜಕೇಸರಿ ಯೋಗನ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇರುತ್ತೆ ವಿಡಿಯೋ. ಸೊ ಅದು ಏನು ಗೊತ್ತಾ, ಮನಿ ಅಬಂಡೆನ್ಸು ತುಂಬ ಚೆನ್ನಾಗಾಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗಜಕೇಸರಿ ಯೋಗ ಅದು ಏನು ಅಂದರೆ ಫ್ರೆಂಡ್ಸ್, ಸೂರ್ಯ ಮತ್ತು ಚಂದ್ರ ಇದ್ದಾಗ ಚೆನ್ನಾಗಿ ನಮಗೆ ಗಜಕೇಸರಿ ಯೋಗ ಬರುತ್ತೆ. ಮತ್ತು ಬೃಹಸ್ಪತಿ ಮತ್ತು ಚಂದ್ರ ಇದ್ದಾಗ ನಮಗೆ ಚೆನ್ನಾಗಿ ಅದು ಇದು ಮನಿದು ಅಬಂಡೆನ್ಸ್ ಅಂದರೆ ಗಜಕೇಸರಿ ಯೋಗ ಬರೋದಕ್ಕೆ ಸಾಧ್ಯ. ಸೊ ನೀವೇನು ಅನ್ಕೋಬೇಕು ಅಂದರೆ, ಅಕಸ್ಮಾತ್ ನಮ್ಮ ಒಂದು ಕುಂಡಲಿನಲ್ಲಿ ಕೆಲವ್ರದ್ದು ನಿಮ್ಗೆ ಗೊತ್ತಾ ಫ್ರೆಂಡ್ಸ್, ಅವ್ರ ಕುಂಡಲಿನಲ್ಲಿ ಅಷ್ಟೊಂದು ಯೋಗಗಳೇ ಇರಲ್ಲ, ಆದರೂ ಸಿಕ್ಕಾಡೆ ರಿಚ್ ಆಗಿರ್ತಾರೆ, ಅಂದರೆ ಮನಿ ಅಬಂಡೆನ್ಸ್ ಜಾಸ್ತಿ ಆಗಿರುತ್ತೆ, ಲಕ್ಸುರಿಯಸ್ ಲೈಫ್ ಲೀಡ್ ಮಾಡ್ತಿರ್ತಾರೆ. ಅದೆಲ್ಲ ಹೇಗೆ ಅಂದರೆ ಅವ್ರು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತಾರೆ, ಆಯಿತಾ? ಸೊ ನಾವು ಹೇಗೆ ಅದನ್ನು ಏನೋ ಒಂದು ರೆಮಿಡಿ ಮಾಡ್ಕೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ಥರ ನಾವು ಥಾಟ್ ಹಾಕೊಂಡು ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬನ್ನಿ ಹೇಳ್ತೀನಿ ಹಂಗೇನೆ. ಸೊ ಈ ಒಂದು ರೆಮಿಡಿ ಮಾಡೋದಕ್ಕೆ ಫ್ರೆಂಡ್ಸ್ ನಮಗೆ ಒಂದು ಯೆಲ್ಲೋ ಕಲರ್ದು ಇದು ಬೇಕಾಗುತ್ತೆ, ಬಟ್ಟೆ ಬೇಕಾಗುತ್ತೆ. ಸೊ ಯೆಲ್ಲೋ ಕಲರ್ದು ಬಟ್ಟೆ ಬೇಕು, ಮತ್ತು ಅರಿಶಿನ ಬೇಕಾಗುತ್ತೆ, ಟರ್ಮರಿಕ್ ಅರಿಶಿನ ಬೇಕಾಗುತ್ತೆ, ಅಂದರೆ ಪೂಜೆ ಮಾಡುವ ಅರಿಶಿನ ಬೇಕು, ಮತ್ತು ಇದು ಯೆಲ್ಲೋ ಕಲರ್ದೇ ಅಕ್ಷತೆ ಕಾಳು ಬೇಕಾಗುತ್ತೆ. ಸೊ ಈ ಒಂದು ರೆಮಿಡಿ ಮಾಡೋದಕ್ಕೆ. ಸೊ ಆಯಿತಾ. ಸೊ ನಾವೇನು ಮಾಡಬೇಕು ಅಂದರೆ, ಇದು ಸ್ಪೆಷಲಿ ಏನು ಗೊತ್ತಾ, ವಿಷ್ಣು ದೇವ್ರದ್ದು ಆರಾಧನೆ ಮಾಡಿ ಇಡಬೇಕಾಗುತ್ತೆ. ಸೊ ನನಗೆ ಗೊತ್ತಿರಂಗೆ ಏನು ಗೊತ್ತಾ, ನಾನು ಹೇಗೆ ಮಾಡೋದು ಅಂದರೆ, ಫಸ್ಟು ಈ ಒಂದು ಏನು ನಾನು ಮೆಟೀರಿಯಲ್ದು ಇದ್ರ ಒಳಗಡೆ ಹಾಕ್ತೀನೋ ಅದು ಹಾಕ್ಬಿಟ್ಟು, ನಿಮ್ಮ ಹತ್ರ ಎಲ್ಲರ ಮನೆಯಲ್ಲೂ ಇದು ಮೊಬೈಲಲ್ಲಿ ಎಲ್ಲರ ಮನೆಯಲ್ಲೂ ಮೊಬೈಲ್ ಇರುತ್ತಲ್ವಾ. ಸೊ ಮೊಬೈಲಲ್ಲಿ ವಿಷ್ಣು ಸಹಸ್ರನಾಮ ಅಂತ ಇದು ಅದನ್ನು ಹುಡುಕ್ಬಿಟ್ಟು ಆ ಸಾಂಗ್ನ ಪ್ಲೇ ಮಾಡಿ. ಸೊ ಹಾಡು ಕೇಳಿಸ್ಕೊಳ್ತಾನೆ ಇದನ್ನು ಹಿಂಗೆ ಇಟ್ಕೊಂಡಿರಿ, ಕೈಯಲ್ಲಿ ಹಿಂಗೆ ಇಟ್ಕೊಂಡಿರಿ. ಅದು ಏನು ನೀವೊಂದು ಅಕ್ಷತೆ ಕಾಳು ಅರಿಶಿನ ಇಟ್ಬಿಟ್ಟು ನಾನು ತೋರಿಸ್ತೀನಿ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, 3 ಸಲ ಅರಿಶಿನ ಹಾಕೋಬೇಕು, 3 ಟೈಮ್ಸು. ವಿಷ್ಣು ದೇವ್ರನ್ನ ನೆನೆಸ್ಕೊಂಡೇ ಹಾಕೋಬೇಕು. ಯಾಕೆ ಅಂದರೆ ವಿಷ್ಣು ದೇವ್ರನ್ನ ನೀವು ಎಲ್ಲಿ ಪೂಜೆ ಮಾಡ್ತೀರೋ ಅಲ್ಲಿ ಲಕ್ಷ್ಮೀ ದೇವರು ಅದು ಬಂದೇ ಬರ್ತಾರೆ, ಆಯಿತಾ? ಆ ಥರ ವಿಷ್ಣು ಸಹಿತ ಲಕ್ಷ್ಮಿ ಅಂತಾರಲ್ಲ, ಸೊ ಆ ಥರ. ಸೊ ಗಜಕೇಸರಿ ಯೋಗದ ನಾನು ಹೇಳ್ಕೊಡ್ತಾ ಇರೋದು. ಸೊ ಇವಾಗ ಅಕ್ಷತೆ ಕಾಳನ್ನೂ ಅಷ್ಟೇ 3 ಸಲ ಹಿಂಗೆ ಹಾಕೋಬೇಕಾಗುತ್ತೆ. ಸೊ ಇದು ಮಾಡಿ ವಿಷ್ಣು ಸಹಸ್ರನಾಮ ಪ್ಲೇ ಮಾಡ್ಕೊಂಬಿಡಿ. ಸೊ ಹಿಂಗೆ ನಿಮ್ಮ ಕೈಯಲ್ಲೇ ಇರಬೇಕು. ಮತ್ತು ಏನು ಗೊತ್ತಾ, ನೀವು ಒಂದು ಭಕ್ತಿಯಿಂದ ಒಂದು 5 ನಿಮಿಷ ವಿಷ್ಣು ಸಹಸ್ರನಾಮ ಅದು ಫಾಸ್ಟಾಗೂ ಪ್ಲೇ ಮಾಡೋದು ಬಂದಿದೆ ಇವಾಗ, ಇಲ್ಲಾಂದರೆ ಒಂದು ಆಲ್ಮೋಸ್ಟ್ ನಿಮ್ಗೊಂದು 20 ನಿಮಿಷ 30 ನಿಮಿಷ ತೊಗೊಂಡ್ಬಿಡುತ್ತೆ. ಫಾಸ್ಟಾಗಿ ಪ್ಲೇ ಮಾಡೋದು ವಿಷ್ಣು ಸಹಸ್ರನಾಮದು ಪ್ಲೇ ಮಾಡಿಕೊಂಡು ಕೇಳಿಸ್ಕೊಳ್ಳಿ. ಸೊ ಅದಾದ ತಕ್ಷಣ ಏನು ಮಾಡಬೇಕು ಅಂದರೆ, ಗಂಟು ಹಾಕಬೇಕಾಗುತ್ತೆ ಇದನ್ನು. ಸೊ ಈ ಥರ ಒಂದು ಗಂಟು ಮಾಡಿ, ಪೋಟ್ಲಿ ಥರ ಮಾಡಿ. ಸೊ ನನಗೆ ಏನು ಅನಿಸುತ್ತೆ ಗೊತ್ತಾ ಫ್ರೆಂಡ್ಸ್, ಇದು ಒಂದು ರಬ್ಬರ್ ಬ್ಯಾಂಡ್ ಹಾಕೊಂಬಿಡಿ, ಆಯಿತಾ? ಒಂದು ರಬ್ಬರ್ ಬ್ಯಾಂಡ್ ಹಾಕೊಂಡ್ರೆ ನಿಮ್ಗೆ ಈಸಿಯಾಗಿ ಅದು ಕೂರುತ್ತೆ, ನಿಲ್ಲುತ್ತೆ. ಗಂಟು ಹಾಕ್ಬಿಟ್ರೂ ನಿಮ್ಗೆ ಒಂದೊಂದ್ಸಲ ಅದು ಬಿಚ್ಕೊಂಬಂದ್ಬಿಡುತ್ತಲ್ವ, ರಬ್ಬರ್ ಬ್ಯಾಂಡ್ ಹಾಕಿದ್ರೆ ನೀಟಾಗಿ ಕೂರುತ್ತೆ. ಸೊ ಈ ಥರ ಒಂದು ಮಾಡ್ಕೊಂಡು ಈ ಥರ ಒಂದು ಪೋಟಲ್ಲಿ ರೆಡಿ ಆಗುತ್ತಲ್ವ. ಸೊ ಇದನ್ನ ಏನು ಮಾಡಿ ಅಂದರೆ, ಮಕ್ಕಳದು ಸ್ಕೂಲ್ ಬ್ಯಾಗ್ ಇರುತ್ತೆ ನೋಡಿ, ಸ್ಕೂಲ್ ಬ್ಯಾಗಲ್ಲಿ ತುಂಬ ಜಿಪ್ಪುಗಳಿರುತ್ತಲ್ವ, ಸೊ ಅದರಲ್ಲಿ ಒಂದು ಜಿಪ್ಪು ಓಪನ್ ಮಾಡಿ ಅದರಲ್ಲಿ ಇಟ್ಬಿಟ್ಟಿರಿ, ಒಂದು ಕಡೆ ಹಿಡಿಯೋದು. ಯಾಕೆಂದರೆ ಇದು ದೇವ್ರದ್ದು ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ಅದು ಚೆನ್ನಾಗಿ ಓದಂಗೆ, ಅದು ಎಜುಕೇಷನ್ ಚೆನ್ನಾಗಾಗಂಗೆ ಮಾಡುತ್ತೆ.
ಮೆಮೊರಿ ಪವರ್ ಅಷ್ಟೇ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗಂಗೆ ಮಾಡುತ್ತೆ. ಗಜಕೇಸರಿ ಯೋಗದು ನಾನು ಹೇಳ್ತಾ ಇರೋದು. ಸೊ ಹುಡುಗರಾದರೆ ನೀವು ಏನಾರ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಏನಾರ ಇದು ಅಂದರೆ ನಿಮ್ಮದು ಒಂದು ಡ್ರಾಯರಲ್ಲಿ ಅದೇ ಮನಿದು ಬರುತ್ತಲ್ಲ, ದುಡ್ಡಿಡೋ ಜಾಗದಲ್ಲಿ ಇದನ್ನು ಹಾಕಿಟ್ಕೋಬೋದು. ಮತ್ತು ಹೆಂಗಸ್ರಾದರೆ ನಾನು ಹೇಳಿದ್ನಲ್ಲ, ಇಬ್ಬರು 2 ಟೈಪದ್ದು ಹೇಳ್ತೀನಿ. ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡೋರು, ಚೆನ್ನಾಗಿ ಅಂದರೆ ಖುಷಿಯಾಗಿ ನಗ್ನಗ್ತಾ ಓಡಾಡ್ಕೊಂಡಿರ್ತಾರಲ್ಲ ಲೇಡೀಸು, ಸೊ ಅಂಥವ್ರು ನಿಮ್ಮ ಪರ್ಸಲ್ಲಿ ಹಾಕೊಳ್ಳಿ. ತುಂಬ ಸ್ಯಾಡಾಗಿ ಯಾವಾಗ ನೋಡೋರು ಬೇಜಾರು ಮಾಡಿಕೊಂಡು, ಯಾವಾಗ ನೋಡೋರು ನಿದ್ದೆ ಮಾಡೋಕ್ಕೆ ಮನಸ್ಸಾಗ್ತಾ ಇರುತ್ತೆ, ಅಂದರೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲ್ಲ. ಏನೇ ಮಾಡೋರು ಬರೀ ನೆಗೆಟಿವ್ ಆಗಿ ಥಾಟ್ ಹಾಕೊತಾ ಇರೋದು, ಬರೀ ನೆಗೆಟಿವಿಟಿಯಿಂದ ಇರೋದು. ಸೊ ಅಂಥವ್ರು ಏನು ಮಾಡಿ ಅಂದರೆ ಈ ಒಂದು ಪೋರ್ಟಲಿನ ತೊಗೊಂಡೋಗಿ ಅಡುಗೆ ಮನೆ ಒಳಗೆ ಇಟ್ಟುಬಿಡ್ಬೇಕು. ಅಡುಗೆ ಮನೆ ಒಳಗೆ ಅಂದರೆ ಎಲ್ಲಿ ನೀವು ಕಾಫಿದು ಮತ್ತು ಸಕ್ಕರೆದು ಟೀ ಪೌಡರ್ ಇಡುವಂತಹ ಡಬ್ಬಗಳಿಟ್ಟಿರ್ತೀರಲ್ಲ ಅದ್ರ ಹತ್ರ ಇಡಬೇಕಾಗತ್ತೆ ಇದನ್ನು. ಸೊ 1 ತಿಂಗಳು ಇದನ್ನು ಇಡಬೇಕು, ಅಲ್ಲಿ ಹಿಂದೆ ಬಿಟ್ಬಿಡಿ. ಸೊ ಅದು ಗೊತ್ತಾಗುತ್ತೆ ನಿಮಗೆ. ಅದು ಅಲ್ಲಿ ಅಡುಗೆ ಮನೇಲಿ ಇಟ್ಟ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಒಂಥರ ರಿಲ್ಯಾಕ್ಸ್ ಮೋಡಿಗೆ ಬರ್ತೀರಾ ನೀವು. ಒಂದು ಸ್ವಲ್ಪ ತುಂಬ ಕೋಪ ಇರೋದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ಥರ ಮಾಡಿ, ಗಜಕೇಸರಿ ಯೋಗ ಚೆನ್ನಾಗಾಗುತ್ತೆ. ಮತ್ತು ನಿಮ್ಮ ಮನೆಯ ಅವರನ್ನ ಕೂಡ ಕ್ಲೆನ್ಸ್ ಮಾಡಾಕತ್ತೆ ಇದು. ಯಾವಾಗ ನಾವು ಇದನ್ನು ಕಿಚನಲ್ಲಿ ಇಡ್ತೀವೋ, ಅಡುಗೆ ಮನೆಯಲ್ಲಿ ಇಡ್ತೀವೋ, ನಿಮಗೆ ಗೊತ್ತಾ ಫ್ರೆಂಡ್ಸ್, ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ದೇವರು ಇರೋದು, ಆಯಿತಾ. ಸೊ ಅಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ಇಡೀ ಮನೆದು ವಾಸ್ತುದು ತಗೊಂಡಾಗ ಅಡುಗೆ ಮನೆಯೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಎಲ್ಲ ಹೇಳೋದು ಅಡುಗೆ ಮನೆನ ಚೆನ್ನಾಗಿ ಇಟ್ಕೊಂಡಿರಿ, ನೀಟಾಗಿ ಇಟ್ಕೊಂಡಿರಿ ಅಂತ. ಏಕೆಂದರೆ ನಮಗೆ ಮನಿದು ಲೇಡೀಸಿಂದನೇ ಶುಕ್ರದು ಇಂಪ್ರೂವ್ಮೆಂಟ್ ಆಗೋದು. ಸೊ ಅದಕ್ಕೇ ನಾವು ಚೆನ್ನಾಗಿ ನೀಟಾಗಿ ಡ್ರೆಸ್ಅಪ್ ಆಗಬೇಕು, ಚೆನ್ನಾಗಿ ಒಳ್ಳೊಳ್ಳೆ ಬಟ್ಟೆಗಳು ಹಾಕೋಬೇಕು, ಖುಷಿಯಾಗಿರಬೇಕು. ಮೇಯ್ನಾಗಿ ಯಾವಾಗಲೂ ಸಿಟ್ ಮಾಡಿಕೊಂಡು ಗಲಾಟೆಗಳು ಮಾಡಿಕೊಂಡ್ರೆ ಅದು ತುಂಬ ಮನೆಯದು ಅವರ ಚೆನ್ನಾಗಿರಲ್ಲ. ಆವಾಗಲೇ ಜಗಳಗಳಾಗೋದು, ಮನೆಯಲ್ಲಿ ತುಂಬ ಕ್ವಾರಲ್ಸ್ ಆಗೋದು, ಮತ್ತು ಫೈಟ್ ಮಾಡೋದು, ಗಂಡ ಹೆಂಡತಿ ಮಧ್ಯೆ ಜಗಳ ಆಗೋದು. ಸೊ ಮಕ್ಕಳು ಆಟ ಮಾಡೋದು, ಹೇಳಿದ ಮಾತೆ ಕೇಳಲ್ಲ ಮಕ್ಕಳುಗಳು. ಸೊ ಆ ಥರದ್ದೆಲ್ಲ ಆಗುತ್ತೆ. ಸೊ ಇದನ್ನು ಯಾವಾಗ ಪೋರ್ಟಲಿನ ಕಿಚನಲ್ಲಿ ಇಡ್ತಿರೋ ತುಂಬಾ ಪಾಸಿಟಿವ್ ಎನರ್ಜಿ ಬರುತ್ತೆ. ಕಿಚನಲ್ಲಿ ಒಂದಿಟ್ಟರೆ ಸಾಕು, ಇಡೀ ಮನೆಯದು ಅವರ ಕ್ಲೆನ್ಸ್ ಆದಂಗೆ. ಸೊ ಆಮೇಲೆ ಬಾತ್ರೂಮ್ದು ನಾನು ಹೇಳಿದ್ನಲ್ಲ, ಸೊ ಅವಾಗವಾಗ ಬ್ಲೂ ಕಲರ್ದು, ಅದೆಲ್ಲ ಹೆಸರು ಹೇಳಂಗಿಲ್ಲ, ಪ್ರಮೋಷನ್ ಮಾಡ್ದಂಗೆ ಆಗುತ್ತೆ. ಸೊ ಬ್ಲೂ ಕಲರ್ದು ಅಂದರೆ ನೆನ್ಪು ಮಾಡ್ಕೊಳ್ಳಿ. ಸೊ ಬ್ಲೂ ಕಲರ್ದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಬೇಕು. ನೀವೇ ಮಾಡಬೇಕು, ಕೆಲಸದವ್ರ ಕೈಲಿ ಮಾಡಿಸ್ಬಾರ್ದು, ನೀವೇ ಮಾಡಬೇಕು. ನೀವು ಮಾಡಿದಾಗ ಮಾತ್ರ ನಿಮ್ಮ ಮನೆಯಲ್ಲಿ ದುಡ್ಡು ಕಾಸು ಚೆನ್ನಾಗಿ ಬರೋಕ್ಕೆ ಸಾಧ್ಯ. ನಮ್ಮ ಮನೆಯಲ್ಲಿ ನಾನೇ ಮಾಡೋದು, ಕೆಲಸದವ್ರಿಗೆ ಅದನ್ನು ಹೇಳೋದೇ ಇಲ್ಲ. ಬಾತ್ರೂಮ್ ಕ್ಲೀನ್ ಮಾಡಿ ಅಂತ ಯಾವತ್ತೂ ಹೇಳಿಲ್ಲ. ಬೇರೆ ಅಡುಗೆ ಮನೆಯದು ನನಗೆ ಹೆಲ್ಪಿಂಗ್ ಎಲ್ಲ ಮಾಡ್ತಾರೆ, ಬಟ್ ಅದನ್ನು ಮಾತ್ರ ನಾನು ಮಾಡ್ಸೋಕ್ಕೆ ಹೋಗಲ್ಲ. ಯಾಕಂದರೆ ಅದನ್ನು ನಾನೇ ಮಾಡೋದು. ಯಾಕೆಂದರೆ ನಮಗೆ ಚೆನ್ನಾಗಿ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗೋದಕ್ಕೆ ರಾಹುವಿಂದನೇ ಸಾಧ್ಯ. ರಾಹು ಒಂದು ದೆಸೆ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿ ಲಕ್ಸುರಿಯಸ್ ಲೈಫ್ನ ನಾವು ಲೀಡ್ ಮಾಡ್ತೀವಿ. ಆ ಥರ ಬನ್ನಿ. ಸೊ ಇವಾಗ ಬನ್ನಿ, ತುಂಬ ಸಾಲ ಬಾಧೆ ಆಗಿರುತ್ತೆ ಅಂದ್ಕೊಳ್ಳಿ. ಯಾರ್ಯಾರ ನಿಮಗೆ ದುಡ್ಡು ಕೊಟ್ಬಿಟ್ಟು ಕೊಡದೆ ಆಟ ಆಡಿಸ್ತಾ ಇರ್ತಾರೆ. ನೀವು ಯಾರಿಗಾರ ದುಡ್ಡು ಕೊಟ್ಟಿರ್ತೀರಾ, ಅವ್ರು ರಿಟರ್ನ್ ನಿಮಗೆ ಕೊಟ್ಟಿರಲ್ಲ. ಮತ್ತು ನೀವು ಪ್ಲೆಡ್ಜ್ ಮಾಡಿಕೊಂಡು ಸಾಲದಿಂದ EMI ಎಲ್ಲ ಕಟ್ಕೊಂಡು ಒದಾಡ್ತಿರ್ತೀರ. ಅದಕ್ಕೊಂದು ತುಂಬ ಏನು ಗೊತ್ತಾ, ಈ ಥರ ದುಡ್ಡು ಕಾಸು ಪ್ರಾಬ್ಲಮ್ ಆದಾಗ ಹನುಮಾನ್ದು ತುಂಬ ಹೆಲ್ಪ್ ಆಗುತ್ತೆ, ಅಂದರೆ ಆಂಜನೇಯ ದೇವ್ರದ್ದು, ಆಯಿತಾ. ಸೊ ಅದ್ರದ್ದೊಂದು ರೆಮಿಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈಸಿಯಾಗಿ ನೀವು ಮನೇಲೇ ಮಾಡ್ಕೊಳ್ಳೋ ಅಂಥದ್ದು. ಸೊ ಏನು ಮಾಡಿ ಅಂದರೆ ಫ್ರೆಂಡ್ಸ್, ನಿಮ್ಮ ಹತ್ರ ಅಕಸ್ಮಾತ್ ಅರಳಿ ಎಲೆಗಳು ಸಿಕ್ಕಿದ್ರೆ ಪರವಾಗಿಲ್ಲ. ಅರಳಿ ಎಲೆ ನಾನು ಹೇಳೋದು, ಅರಳಿ ಎಲೆ ಸಿಕ್ಕಿದ್ರೆ, ಇವಾಗ ಎಲ್ಲ ಕಡೆ ಮರಗಳು ಇರುತ್ತಲ್ವ, ಅರಳಿ ಮರದಲ್ಲಿ ಎಲೆಗಳು ಸಿಕ್ಕರೆ ಅದನ್ನು ತಗೊಳ್ಳಿ. ಬಟ್ ಕೆಲವ್ರಿಗೆ ಎಲ್ಲ ಕಡೆನೂ ಅರಳಿ ಎಲೆ ಸಿಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಅಂದರೆ ಅರಳಿ ಮರ ಸಿಗೋದಕ್ಕೆ ಸಾಧ್ಯ ಇರಲ್ಲ. ಸೊ ಅಂಥವ್ರು ಏನು ಮಾಡ್ಬೋದು ಅಂದರೆ, ಒಂದು ಬಿಳಿ ಪೇಪರ್ ಮೇಲೆ ರೆಡ್ ಕಲರಲ್ಲಿ ಅರಳಿ ಎಲೆದು ಚಿತ್ರ ಹಿಂಗೆ ಬರ್ಕೊಳ್ಳಿ. ಅರಳಿ ಎಲೆದು ಚಿತ್ರ ಹಿಂಗೆ ಬರ್ಕೊಂಡ್ಬಿಟ್ಟು, ಸೊ ಮೇಲ್ಗಡೆ ರಾಮ ಅಂತ ಬರೀಬೇಕಾಗುತ್ತೆ ನೀವು. ಸೊ ಮೇಲ್ಗಡೆ ರಾಮ ಅಂತ ಬರೀಬೇಕು. ಯಾಕೆಂದರೆ ಆಂಜನೇಯಂದು ಏನು ಅಂದರೆ, ಆಂಜನೇಯ ದೇವ್ರದ್ದು ಏನು ಅಂದರೆ, ಜಸ್ಟ್ ನೀವು ರಾಮ 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 ಅಂದಾಗೆ ಸಾಕು, ದೇವ್ರು ಅಲ್ಲೇ ಪ್ರತ್ಯಕ್ಷ ಆಗಿರುತ್ತೆ. ಅಂದರೆ ಅಷ್ಟು ಇದು ಆಂಜನೇಯ ರಾಮ ಅದು ಭಕ್ತ ಅಲ್ವಾ ಫ್ರೆಂಡ್ಸ್. ಸೊ ಅದಕ್ಕೇ ಮೇಲ್ಗಡೆ ರಾಮ ಅಂತ ಬರೀರಿ, ಕೆಳಗಡೆ ನಿಮ್ಮ ಹೆಸರು ಹಾಕಬೇಕು. ನಿಮಗೆ ಅಕಸ್ಮಾತು EMI ಕಟ್ಕೊಂಡು ಸಾಲ ಬಾಧೆಯಿಂದ ತುಂಬ ಪ್ರಾಬ್ಲಮ್ ಆಗಿದ್ರೆ ನಿಮ್ಮ ಹೆಸರು ಹಾಕ್ಕೊಳ್ಳಿ. ಯಾರ ನಿಮಗೆ ದುಡ್ಡು ಕೊಡಬೇಕು, ಕೊಡದೆ ಆಟ ಆಡಿಸ್ತಾ ಇದ್ದರೆ ಮೇಲ್ಗಡೆ ರಾಮ ಅಂತ ಹಾಕ್ಬಿಟ್ಟು ಅವ್ರ ಹೆಸ್ರನ್ನ ಕೆಳಗಡೆ ಹಾಕಿ. ಅವ್ರ ಹೆಸ್ರನ್ನ ಹಾಕ್ಬಿಟ್ಟು, ನನಗೆ ಇವರು ದುಡ್ಡು ತಂದು ಕೊಟ್ಟಿದ್ದಾರೆ ಅಂತ ಪ್ರೆಸೆಂಟ್ ಟೆನ್ಸಲ್ಲೇ ಹೇಳಬೇಕು. ಅವ್ರ ಹೆಸ್ರು ಹೇಳ್ಕೊಂಡು, ನನಗಿದು ದುಡ್ಡು ತಂದು ಕೊಟ್ಟಿದ್ದಾರೆ ಅಂತ. ನಿಮಗೆ ಅಕಸ್ಮಾತ್ ಸಾಲ ಬಾಧೆ ಆಗಿದ್ರೆ, ನನಗೆ ದುಡ್ಡು ತುಂಬ ಚೆನ್ನಾಗಿ ಬಂದು ಸೇರ್ತಾ ಇದೆ, ಎಷ್ಟು ಸಾಲ ಇದೆಯೋ ಒಂದು 2 lakhs 5 lakhs ಅಷ್ಟು ಬಂದು ಸೇರಿದೆ ನನ್ನ ಹತ್ರ ಅಂತ, ಆಯಿತಾ. ನನಗೆ ಅಷ್ಟು ದುಡ್ಡು ಅಮೌಂಟು ಸಿಕ್ಕಿದೆ ನನಗೆ ಅಂತ ಆ ಥರ ಮನಸ್ಸಲ್ಲಿ ಅಂದ್ಕೊಂಡು ಇದನ್ನು ಬರೆದ್ಬಿಟ್ಟು ನೀವೇನು ಮಾಡಬೇಕು ಅಂದರೆ, ಮಂಗಳವಾರ ಇಲ್ಲ ಶನಿವಾರದ ದಿನ, ಮಂಗಳವಾರ ಹೋಗಿ ಇಲ್ಲ ಶನಿವಾರ ಹೋಗ್ಬಿಟ್ಟು, ಇದು ನೀವೇನು ಮಾಡಬೇಕು ಅಂದರೆ, ಒಂದು ಕೆಂಪು ಹೂ ಬರುತ್ತೆ ನೋಡಿ, ರೋಸಾರ ತಗೊಳ್ಳಿ, ಇಲ್ಲ ಕೆಂಪು ಹೂಗಳು ಯಾವ್ದು ಬೇಕಾದ್ರೆ ಕೆಂಪು ಕಲರಲ್ಲಿ ಇರಬೇಕು.
ಸೊ ಅದನ್ನು ತಗೊಂಡು ಈ ಮಲ್ಲಿಗೆ ಇದು ಜಾಸ್ಮಿನ್ದು ಆಯಿಲ್ ಅಂತ ಒಂದು ಸಿಗುತ್ತೆ, ಚಿಕ್ಕದು ಎಸೆನ್ಷಿಯಲ್ ಆಯಿಲ್ ಅಂತ ಸಿಗುತ್ತೆ, ಎಲ್ಲಾರ ಟ್ರೈ ಮಾಡಿ. ಯಾಕಂದರೆ ಅದನ್ನು ಇದ್ರ ಮೇಲ್ಗಡೆ ಹಿಂಗೆ ಸವರ್ಬಿಟ್ಟೆ ಇಡಬೇಕು, ಆವಾಗಲೇ ಬೇಗ ವರ್ಕ್ ಆಗೋದದು. ಸೊ ಒಂದು 7 ವಾರ ನೀವು ಮಾಡಬೇಕಾಗುತ್ತದು. ಹಿಂಗೆ ಮಡ್ಚಿಟ್ಬಿಟ್ಟು ಅದನ್ನು ಹಿಂಗೆ ಫಸ್ಟ್ ಒಂದು ಹೂವು ಇಟ್ಬಿಟ್ಟು ಅದ್ರ ಮೇಲೆಲ್ಲ ಸ್ಮೆಲ್ ಬರುತ್ತೆ, ಅದು ಜಾಸ್ಮಿನ್ದು ಮಲ್ಲಿಗೆ ಹೂದು ಒಂದು ಆಯಿಲ್ ಬರುತ್ತೆ. ಸೊ ಅದನ್ನು ಹಾಕ್ಬಿಟ್ಟು ಏನು ಮಾಡಿ ಅಂದರೆ ಅಲ್ಲಿ ಆಂಜನೇಯನ ದೇವ್ರ ಹತ್ರ ಹಿಂಗೆ ಇಟ್ಬಿಡಿ. ಆಂಜನೇಯನ ಟೆಂಪಲ್ಗೆ ಹೋಗ್ಬಿಟ್ಟು ಹಿಂಗೆ ಮಡ್ಚಿಬಿಟ್ಟು ದೇವ್ರ ಹತ್ರ ಹಿಂಗೆ ಪಾದ ಹತ್ರ ಹಿಂಗೆ ಇಟ್ಬಿಟ್ಟು ಬಂದ್ಬಿಡಿ, ಆಯಿತಾ. ಸೊ ಆ ಥರ ಒಂದು 7 ವೀಕ್ಸ್ ಮಾಡೋದ್ರೊಳಗೆ ನಿಮ್ಮದು ಮನಿ ಇಶ್ಯೂಸ್ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗೋಗಿರುತ್ತೆ. ಸೊ ಈ ಒಂದು ಟ್ರಸ್ಟೆಡ್ ಇದು, ಆಯಿತಾ. ತುಂಬ ಜನ ಮಾಡಿ ಇದು ರಿಸಲ್ಟ್ ಸಿಕ್ಕಿದೆ ಇದು. ಸೊ ಈ ಥರ ಒಂದು ಮಾಡ್ಕೊಳ್ಳಿ. ಸೊ ಇವಾಗ ಬನ್ನಿ, ಶುಕ್ರ ದೆಸೆ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ, ತುಂಬ ಚೆನ್ನಾಗಿ ಲಕ್ಸುರಿಯಸ್ ಲೈಫ್ನ ನಾವು ಲೀಡ್ ಮಾಡಬೇಕು ಅಂದರೆ ಶುಕ್ರ ಚೆನ್ನಾಗಿರಬೇಕು. ಸೊ ನಾನು ನಿಮ್ಗೆ ಹೇಳಿದ್ನಲ್ಲ, ನಮ್ಮ ಹತ್ರ ಯಾವಾಗ ಶುಕ್ರ ಚೆನ್ನಾಗಿರುತ್ತೆ ಅಂದರೆ ನಾವು ಚೆನ್ನಾಗಿ ಡ್ರೆಸ್ಅಪ್ ಆದಾಗ, ಚೆನ್ನಾಗಿ ಖುಷಿಯಾಗಿ ಸಂತೋಷವಾಗಿರ್ಬೇಕು ಯಾವಾಗಲೂ ಮನೆಯಲ್ಲಿ. ಅದಕ್ಕೇ ಯಾವಾಗಲೂ ನಗ್ನಗ್ತಾ ಇರಿ, ಸೆಲ್ಫ್ ಲವ್ ಮಾಡಿ, ಸೆಲ್ಫ್ ಕೇರ್ ಮಾಡ್ಕೊಳ್ಳಿ, ಮತ್ತು ಯಾವಾಗಲೂ ಹ್ಯಾಪಿಯಾಗಿರೋದಕ್ಕೆ ಟ್ರೈ ಮಾಡಿ. ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಕೊಳ್ಳಿ, ಮನೇಲಿದ್ರೂ ಒಳ್ಳೊಳ್ಳೆ ಬಟ್ಟೆನೇ ಹಾಕ್ಕೊಳ್ಳಿ, ಆಯಿತಾ. ಕೆಲವರೆಲ್ಲ ಏನು ಗೊತ್ತಾ, ಹೌಸ್ ವೈಫ್ಗಳೆಲ್ಲ ಮನೆಯಲ್ಲಿದ್ರೂ ಒಂಥರ ಹಳೆ ಬಟ್ಟೆ ಹಾಕ್ಕೊಳ್ಳೋದು, ಹಳೆ ನೈಟಿಗಳೆಲ್ಲ ಇರೋದು, ಆ ಥರ ದಯವಿಟ್ಟು ಮಾಡಬೇಡಿ. ಯಾಕೆಂದರೆ ಏನು ಗೊತ್ತಾ, ನಮ್ಮ ಮನೆಯಲ್ಲಿ ಶುಕ್ರ ಚೆನ್ನಾಗಿ ಅಭಿವೃದ್ಧಿ ಆಗಬೇಕಂದ್ರೆ ನಾವು ಚೆನ್ನಾಗಿ ರೆಡಿಯಾಗಿರಬೇಕು ಲೇಡೀಸು. ಸೊ ಯಾವಾಗ ಚೆನ್ನಾಗಿ ಡ್ರೆಸ್ಅಪ್ ಆಗ್ತೀವೋ ಅವಾಗ ಶುಕ್ರ ದೆಸೆನ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ, ಆಯಿತಾ. ಸೊ ನಮ್ಮಿಂದನೇ ಮನೆಯದು ಶುಕ್ರ ದೆಸೆ ನಡೆಯೋದ್ರಿಂದ ಲೇಡೀಸಿಂದ. ಸೊ ಚೆನ್ನಾಗಿ ಡ್ರೆಸ್ಅಪ್ ಆಗಿ, ಮತ್ತು ಎಲ್ಲರಿಗೂ ರೆಮಿಡಿ, ಹುಡುಗರು ಹುಡುಗಿರು ಅಂತ ಅಲ್ಲ, ಹುಡುಗರಿಗೂ ರೆಮಿಡಿ ಇದು, ಹುಡುಗಿರ್ಗೂ ರೆಮಿಡಿ. ಏನು ಮಾಡಿ ಅಂದರೆ, ನೀವು ಸ್ನಾನ ಮಾಡೋಕ್ಕೆ ಹೋಗ್ತಿರಲ್ಲ, 43 ಡೇಸ್ ಮಾಡಬೇಕು. ಚೆನ್ನಾಗಿ ದುಡ್ಡು ಕಾಸು ಇಂಪ್ರೂವ್ಮೆಂಟ್ ಆಗುತ್ತೆ, ಅಂದರೆ ದುಡ್ಡು ಚೆನ್ನಾಗಿ ಬಂದು ನಿಮಗೆ ಸೇರಿಕೊಳ್ಳುತ್ತೆ. ಯಾವ ಥರ ಮಾಡಬೇಕು ಅಂದರೆ, ನೀವು ಸ್ನಾನ ಮಾಡೋಕ್ಕೆ ಹೋಗ್ತಿರಲ್ಲ, ಆ ಬಕೀಟಲ್ಲಿ ರೋಸ್ ವಾಟರ್ನ ಹಾಕೋಬೇಕು, ಜಸ್ಟ್ ರೋಸ್ ವಾಟರ್ ಅಷ್ಟೇ. 43 ಡೇಸ್ದು ನಾನು ಹೇಳ್ತಾ ಇರೋದು. ರೋಸ್ ವಾಟರ್ ಹಾಕ್ಕೊಂಡು ನೀವು ಸ್ನಾನ ಮಾಡಬೇಕು. ಅದೇನು ಗೊತ್ತಾ, ಸ್ಮೆಲ್ ಇರುತ್ತಲ್ಲ, ಅದು ಶುಕ್ರನ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಅದು ಯಾವಾಗ ನಮಗೆ ಸ್ನಾನ ಮಾಡ್ತೀವೋ ನಮ್ಮ ಔರಾ ಕ್ಲೆನ್ಸ್ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಮನಿ ಅಬಂಡೆನ್ಸ್ ನಮಗೆ ಸಿಗ್ತಾ ಹೋಗುತ್ತೆ, ದುಡ್ಡು ಕಾಸಿಗೆ ಕೊರತೆ ಇರಲ್ಲ. ಸೊ ಈ ಒಂದು ರೆಮಿಡಿ ಮಾಡ್ಕೊಂಬನ್ನಿ, ಇದು ಎಲ್ಲರಿಗೂ ಅನ್ವಯ ಆಗುತ್ತೆ, ಲೇಡೀಸು ಮಾಡ್ಬೋದು, ಜೆಂಟ್ಸು ಮಾಡ್ಬೋದು. ಸೊ ಈ ಥರ ಒಂದು ರೆಮಿಡಿ ಟ್ರೈ ಮಾಡಿ ಫ್ರೆಂಡ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು ಗಜಕೇಸರಿ ಯೋಗದು ಹೇಳಿದ್ದೀನಿ, ಪ್ಲಸ್ ಪ್ಲೆಡ್ಜ್ ಮಾಡಿ ಲೋನ್ಸ್ ಮಾಡಿಕೊಂಡು EMI ಎಲ್ಲ ಕಟ್ತಾ ಇರ್ತಾರಲ್ಲ, ಸೊ ಅದ್ರದ್ದು ರೆಮಿಡಿ ಹೇಳಿದ್ದೀನಿ, ಮಕ್ಕಳದ್ದು ಎಜುಕೇಷನ್ದು ಹೇಳಿದ್ದೀನಿ, ಪ್ಲಸ್ ಈ ಥರ ಶುಕ್ರ ದೆಸೆನ ಇಂಪ್ರೂವ್ಮೆಂಟ್ ಮಾಡೋದು ಹೇಳಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೋಗ್ಬಿಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಆ ಗಜಕೇಸರಿ ಯೋಗದು ಗಂಟೇನು ಮಾಡೋಕ್ಕೆ ಹೇಳಿದ್ನಲ್ಲ, ಸೊ ಅದನ್ನು 3 ತಿಂಗಳಿಗೊಂದ್ಸಲ ಅದನ್ನು ಚೇಂಜ್ ಮಾಡಬೇಕಾಗತ್ತೆ. ಆ ಬಟ್ಟೆ ಹಾಗೆ ಇರಬೇಕಾಗತ್ತೆ, ಅದರೊಳಗಡೆ ಏನಿರುತ್ತೋ ಅದನ್ನು ಮಾತ್ರ ಪಾಟ್ಗೆ ಹಾಕ್ಬಿಟ್ಟು ಮತ್ತೆ ಅದೇ ಬಟ್ಟೆನಲ್ಲಿ ಹಿಂಗೆ ಸುಮ್ಮನೆ ಹಿಂಗೆ ಕೈಯಲ್ಲಿ ಹಿಂಗೆ ಕೊಡಬಿಟ್ಟು ಮತ್ತೆ ನೀವು ಮತ್ತೆ ಅಗೇನು ಅದಕ್ಕೆ ಅರಿಶಿನ ಹಾಕಬೇಕು, ಮತ್ತು ಅಕ್ಷತೆ ಕಾಳು ಹಾಕ್ಬಿಟ್ಟು ಒಂದು ಗಂಟು ಮಾಡಿಡಿ. ಸೊ ಅದು ಯಾವಾಗಲೂ ನಿಮ್ಮ ಜೊತೆ ಇದ್ದರೆ ತುಂಬ ಒಳ್ಳೆಯದು, ಗಜಕೇಸರಿ ಯೋಗ ಬರೋಂಗೆ ಮಾಡಿಕೊಡುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.